ನೀವು ತರಿಸ್ಕೋಬೋದು. ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದು ಪಂಪ್ ಆಗೋಕ್ಕೆ, ನೀರು ವಾಟರ್ ಪಂಪ್ ಆಗೋಕ್ಕೆ. ನೋಡಿ 2 ಮಂತ್ಸ್ ಮೇಲಾಯಿತು, ಬಟ್ ಓಕೆ ಚೆನ್ನಾಗಿದೆ, ಹೋಗುತ್ತೆ. ಗಾಡಿ ಒಂದು ಕನೆಕ್ಟ್ ಮಾಡಿದ್ದೀನಿ ವೈಡ್ ಆ್ಯಂಗಲ್. ಸೊ ಇದು ಬ್ಯಾಟ್ರಿ, ಇನ್ನೊಂದು ಬ್ಯಾಟ್ರಿ ಚಾರ್ಜಿಗೆ ಹಾಕಿದ್ದೀನಿ, ಒಂದು ಬ್ಯಾಟ್ರಿ ಸಾಕು ಗೈಸ್. ಆ್ಯಕ್ಚುಲಿ ನಾನು ಕಾರ್ನ ತೊಳೆದುಬಿಟ್ಟು ನಿಲ್ಲಿಸಿದ್ದೆ, ಹಿಂಗೊಂಡು ನೋಡಿ ಇಲ್ಲಿ ಹೆಂಗೆ ಹೊಡಿತೈತೆ ಮಳೆ. ಮತ್ತಿನ್ನೊಂದು ಸತಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನೋಡ್ತೀರಾ ಮಿಸ್ಟರ್ ಮದನ್ ವ್ಲಾಗರ್. ಸೊ ನಾನು ನಿಮ್ಮ ಮಿಸ್ಟರ್ ಮದನ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಗೈಸ್ ಆ್ಯಕ್ಚುಲಿ ಏನಂದರೆ ನನ್ನ ಮಗ ಬೆಳಗ್ಗೆಯಿಂದ ಫುಲ್ ಕೀಟ್ಲೆ ನೋಡಿ, ಇಲ್ಲಿ ಬಿಡ್ತಾನೆ ಎಲ್ಲ ಗೈಸ್. ಏನು ಮಾಡೋಕ್ಕುವ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇವನು ಎತ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಅವ್ರ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಬರೋಣ. ಮನೆಯವ್ರು ನೋಡಿಲಿ ಹೊರಗಡೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗಂಗೆ ಊಟ ಮಾಡ್ಸೋಕ್ಕೆ ನೆನ್ನೆಲ್ಲ ಟ್ರಿಕ್ಸ್ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಈಗ ತಿಂಡಿ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬರೋಣ. ಹಾಸ್ಪಿಟಲ್ಗೆ ಏನಕ್ಕೆ? ನನಗೆ ಫೇಸ್ ಹಾಂ ಬರೀ ಇಂಥದೆಯಾ. ಓಕೆ ದೈವಿಕ್, ದೈವಿಕ್ ಇಲ್ಲಿ ನೋಡಿ, ಇಲ್ಲಿ ಊಟ ಮಾಡೋಕ್ಕೆ ಇವ್ನಿಗೆ ಏನೇನೆಲ್ಲ ಟ್ರಿಕ್ಸ್ ಮಾಡಿಸ್ಬೇಕು ನಾವು. ಹೆಂಗೆ ನೋಡ್ತಾವೆ ನೋಡಿ. ಏಯ್ ಪಾಪು. ಗೈಸ್ ನನ್ನ ಕಾರು ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಧೂಳು ಸಿಕ್ಕಾಬಟ್ಟೆ ಧೂಳು ಕುತ್ಕೊಂಡ್ಬಿಟ್ಟಿದೆ. ಇವತ್ತು ಕಾರ್ ಬೇರೆ ವಾಶ್ ಮಾಡ್ಬೇಕು ನಾನು. ಗೈಸ್ ಆ್ಯಕ್ಚುಲಿ ಈ ಬಾಕ್ಸಲ್ಲಿ ಈ ಥರ ಬರುತ್ತೆ ಬಾಕ್ಸು, ಈ ಥರ ಬಾಕ್ಸ್ ಬರುತ್ತೆ. ಅದರಲ್ಲಿ ಈ ಥರ ಕೇಬಲ್ ಬರುತ್ತೆ ಒಂದು, ಅದೇ ವಾಟರ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ ಆಗೋಕ್ಕೆ. ಲೈಕ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಯಾವ ಇವೆಲ್ಲ. ಇದು ಬಂದ್ಬಿಟ್ಟು ಪೈಪು, ಓಕೆನಾ. ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆಯಲ್ಲ ಈ ಜಾಗಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಮತ್ತು ಆಮೇಲೆ ಇದು ಮುಂದ್ಗಡೆ ನೋಸಲ್ಲು, ಇದನ್ನು ಸಹ ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಆಲ್ರೆಡಿ ಒಂದು ಕನೆಕ್ಟ್ ಮಾಡಿದ್ದೀನಿ ವೈಡ್ ಆ್ಯಂಗಲ್. ಸೊ ಇದು ಬ್ಯಾಟ್ರಿ, ಇನ್ನೊಂದು ಬ್ಯಾಟ್ರಿ ಚಾರ್ಜಿಗೆ ಹಾಕಿದ್ದೀನಿ, ಒಂದು ಬ್ಯಾಟ್ರಿ ಸಾಕು ಗೈಸ್. ಒಂದು ಬ್ಯಾಟ್ರಿಲಿ ಪೂರಾ ನೀವು ಒಂದು ಕಾರ್ ವಾಶ್ ಮಾಡ್ಕೋಬೋದು. ಜೊತೆಲಿ ಒಂದು ಫೋಮ್ ಬಾಟಲ್ ಬರುತ್ತೆ. ನನಗೇನಿದೇನು ಯೂಸ್ ಇಲ್ಲ ಆ್ಯಕ್ಚುಲಿ, ನಾನು ಫೋಮ್ ಬಾಟಲ್ ಯೂಸ್ ಮಾಡಲ್ಲ. ಮತ್ತು ಜೊತೆಗೆ ಒಂದು ಫಿಲ್ಟರ್ ಬರುತ್ತೆ, ನೀರಲ್ಲಿ ಏನಾರು ಧೂಳು ಗೀಳೇನಾರು ಇದ್ದರೆ ಫಿಲ್ಟರ್ ಆಗುತ್ತೆ, ಇಲ್ಲಿ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಸೊ ಇದ್ರ ಜೊತೆ ಒಂದು ಚಾರ್ಜರ್ ಕೂಡ ಸಿಗುತ್ತೆ. ಚಾರ್ಜರ್ನ ನಾನು ಚಾರ್ಜಿಗೆ ಹಾಕಿದ್ದೀನಿ, ಇದು ಸಿಗುತ್ತೆ. ಸೊ ಇಷ್ಟು ಈ ಸೆಟ್ಟಲ್ಲಿ ಬರೋಂಥದ್ದು ಗೈಸ್. ಏನು ವಾಷಿಂಗ್ ಸೆಟ್ ನೀವು ಆನ್ಲೈನಲ್ಲಿ ತಗೊಳ್ಳೋದಾರೆ, ಪರ್ಚೇಸ್ ಮಾಡೋದಾರೆ, ಇಷ್ಟು ನಿಮಗೆ ಆ ಸೆಟ್ಟಲ್ಲಿ ಬರ್ತದೆ ಗೈಸ್. ಆಮೇಲೆ ಇನ್ನೊಂದೇನೆಂದರೆ, ನಾನು ಇದನ್ನು ಒಂದು ಆರ್ಡ್ರ್ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಬಂತಿದ್ದು ಇದೇನೆಂದರೆ ಕಾರ್ ವಾಶ್ ಮಾಡೋದಕ್ಕೆ ತೊಗೊಂಡಿದ್ದು, ಆರ್ಡ್ರ್ ಮಾಡಿದ್ದು. ಇದರೊಳಗಡೆ ನೋಡಿ ಇಲ್ಲೊಂದು ಬ್ರಷ್ ಇದೆ, ಮತ್ತು ಒಂದು ಫೋಮ್ ಇದೆ, ಮತ್ತು ಒಂದು 3 ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಇದೆ. ಆಯಿತು, ಆಮೇಲೆ ಸೊ ಇದು ಯೂಸ್ ಏನಕ್ಕೆ ಅಂದರೆ, ಇದು ನಾನು ಇದರಲ್ಲಿ ವಾಶ್ ಮಾಡಿದಾಗ ಇದನ್ನು ಯೂಸ್ ಮಾಡ್ತೀನಿ ತೊಳೆಯೋಕ್ಕೆ. ನೋಡಿ ಅದು ಇನ್ನೊಂದು ಇಲ್ಲಿ ಬಿದ್ದಿದೆ ನನ್ನ ಕಾರ್ ಒಳಗಡೆ, ಇದೊಂದು ಬರುತ್ತೆ. ಜೊತೆಗೆ ಇದೊಂದು ವೈಪರ್ ಒಂದು ಬರುತ್ತೆ. ಸೊ ನೀವು ಇದನ್ನು ಮತ್ತು ಇದನ್ನು ಆರ್ಡ್ರ್ ಮಾಡ್ಕೊ. ಇದು ಜಸ್ಟ್ ನನಗೆ ಎಷ್ಟು ಅಂದರೆ, ಇಲ್ಲೇ ಇದು ತಾಳಿ ಇನ್ನೂ ಕಿತ್ತಿಲ್ಲ. ಸೊ ಇದು ಬಂದುಬಿಟ್ಟು ಜಸ್ಟ್ 300 ರುಪೀಸ್ ಗೈಸ್ ಅಷ್ಟೇ. ಇದು 300 ರುಪೀಸ್ ಅಷ್ಟೇ. ಇದು ಬಂದುಬಿಟ್ಟು 1200 ಏನೋ ಆಯಿತು ನನಗೆ. ಸೊ ಇವೆರಡಿದ್ರೆ ಆರಾಮಾಗಿ ನಿಮ್ಮ ಕಾರ್ ವಾಶ್ ಮಾಡ್ಕೊಬೋದು. ಒಂದು ಬಕೆಟಲ್ಲಿ ನೀವು ಆರಾಮಾಗಿ ಕಾರ್ ವಾಶ್ ಮಾಡ್ಕೊಬೋದು ಗೈಸ್. ಚೆನ್ನಾಗಿದೆ, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಏನಂದರೆ, ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡು ಇಷ್ಟು ಒಂದು 2-3 ಮಂತ್ಸ್ ಮೇಲಾಯಿತು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ರಿವ್ಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಟೈಮ್ ತಗೊಳುತ್ತೆ ಕಾರ್ ವಾಷಿಂಗ್ ಮಾಡೋಕ್ಕೆಲ್ಲ, ಪರವಾಗಿಲ್ಲ, ಓಕೆ ನೀವು ತರಿಸ್ಕೋಬೋದು. ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದು ಪಂಪ್ ಆಗೋಕ್ಕೆ, ನೀರು ವಾಟರ್ ಪಂಪ್ ಆಗೋಕ್ಕೆ. ನೋಡಿ ಈ ಥರ ಬರುತ್ತೆ. ಆರಾಮಾಗಿ ನೀವು ಎಲ್ಲೆಲ್ಲಿ ಧೂಳಿದೆ ಅವೆಲ್ಲನೂ ಕ್ಲೀನ್ ಮಾಡ್ಕೊಬೋದು. ಇದ್ರ ಜೊತೆ ನಿಮಗೆ ಅಲ್ಲಿ ಬಾಕ್ಸಲ್ಲಿ ಇನ್ನೊಂದು ಬ್ಯಾಟ್ರಿ ಸಿಗುತ್ತೆ, ಮತ್ತು ಆಮೇಲೆ ಇನ್ನೊಂದು ನಾಸಲ್ ಕಿಟ್ ಸಿಗುತ್ತೆ ಮುಂದ್ಗಡೆ. ಇದೆಯಲ್ಲ, ಇದು ಸಿಗುತ್ತೆ ಇನ್ನೊಂದು. ಆರಾಮಾಗಿ ವೈಡ್ ಬರುತ್ತೆ, ಅದು ಸ್ವಲ್ಪ ಆರಾಮಾಗಿ ವಾಶ್ ಮಾಡ್ಕೋಬೋದು ಗೈಸ್. ಚೆನ್ನಾಗಿದೆ ಗೈಸ್. ಏನಂದರೆ ಒಂದು ಬಕೆಟ್ ಸಾಕು ಗೈಸ್ ನಿಮಗೆ ಒಂದು ಫುಲ್ ಕಾರು ತೊಳ್ಕೊಳ್ಳೋಕ್ಕೆ. ಅಷ್ಟು ಚೆನ್ನಾಗಿದೆ ಪರ್ಫಾಮೆನ್ಸು. ಆ್ಯಕ್ಚುಲಿ ನಾನು ಇದು ಯೂಸ್ ಮಾಡ್ತಾ
ಒಂದು 2 ಮಂತ್ಸ್ ಮೇಲಾಯಿತು. ಬಟ್ ಓಕೆ, ಚೆನ್ನಾಗಿದೆ, ಹೋಗುತ್ತೆ. ಇಲ್ಲಿ ನೋಡಿ, ನಮ್ಮ ಬಾಮ ಇದನ್ನು ಬಂದ ನನಗೆ ಹೆಲ್ಪ್ ಮಾಡೋಕ್ಕೆ. ಇದೊಂದು ಬಕೆಟ್ ಸಾಕು ಪೂರ ತೊಳ್ಕೊಳ್ಳೋಕ್ಕೆ. ಗೈಸ್, ಆ್ಯಕ್ಚುಲಿ ಇದರಲ್ಲಿ ಏನಂದರೆ ಇನ್ನೊಂದು ನಾಸಲ್ ಹಾಕಿದ್ದೀನಿ ನೋಡಿ, ಯಾವ ಥರ ಬರ್ತಾಯಿದೆ. ಕಾರ್ ಆರಾಮಾಗಿ ವಾಶ್ ಮಾಡ್ಕೋಬೋದು ನಾವು ಮನೇಲಿ. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗ್ತಾಯಿದೆ. ಪ್ರೆಷರು ಚೆನ್ನಾಗಿದೆ ಗೈಸ್, ಇದ್ರದ್ದು ಪ್ರೆಷರ್ ಕೂಡ ಚೆನ್ನಾಗಿದೆ. ಗೈಸ್, ಏನಂದರೆ ನಾನು ಇದನ್ನು ಯಾವಾಗಲೂ ನನ್ನ ಕಾರ್ ಡಿಕ್ಕಿಲೇ ಕ್ಯಾರಿ ಮಾಡ್ತೀನಿ, ಕವರು ಇದನ್ನೆಲ್ಲ. ಯಾಕಂದರೆ ಧೂಳು ಆಗ್ತಾ ಇರುತ್ತೆ, ಅಲ್ಲಿ ಹೋಗ್ತಾ ಇರ್ತೀನಿ ನಾನು, ಸಿಕ್ಕಾಪಟ್ಟೆ ಧೂಳು ಆಗ್ತಾ ಇರುತ್ತೆ. ನೋಡಿ, ಇದು ವಾಶ್ ಮಾಡಿ ನಿಲ್ಲಿಸಿದ್ದೀನಿ ಆಲ್ರೆಡಿ, ಕ್ಲೀನಾಗಿ ವಾಶ್ ಆಗಿದೆ ಮಾತ್ರ. ನೋಡಿ, ಪರ್ಫೆಕ್ಟ್ ವಾಷಿಂಗ್ ಅಂದ್ಕೊಳ್ಳಿ. ಮನೆ ಹತ್ರ ಆರಾಮಾಗಿ ತೊಳ್ಕೊಬೋದು ಕಾರ್ನ ಎಲ್ಲ, ಬೈಕ್ನೂ ಸಹ ಆರಾಮಾಗಿ ತೊಳ್ಕೊಬೋದು. ಕ್ಲೀನಾಗಿ ವಾಶ್ ಆಗಿದೆ ಗೈಸ್, ನೋಡ್ಬೋದು ಹೆಂಗಿದೆ. ಗೈಸ್, ಆ್ಯಕ್ಚುಲಿ ನಾನು ಕಾರ್ನ ತೊಳೆದುಬಿಟ್ಟು ನಿಲ್ಲಿಸಿದ್ದೆ. ಹಿಂಗೊಂದು ನೋಡಿ ಇಲ್ಲಿ ಹೆಂಗೆ ಹೊಡಿತೈತೆ ಮಳೆ. ಮತ್ತಿನ್ನೊಂದು ಸತಿ ವಾಶ್ ಆಗ್ತೈತೆ ನನ್ನ ಕಾರು. ನೋಡಿ ಗೈಸ್, ಅಲ್ಲಿ ಸರಿಯಾಗಿ ಹೊಡಿತೈತೆ ಮಳೆ ಮಾತ್ರ. ಹೇ ಗೈಸ್, ನೀವೇ ನೋಡಿದ್ರಿ ನಂದು ರಿವ್ಯೂ ವಿಡಿಯೋ ಹೆಂಗಿತ್ತು ಅಂತ. ಸೊ ನನಗೆ ಅಷ್ಟು ರಿವ್ಯೂ ಮಾಡೋಕ್ಕೆ ಬರೋಲ್ಲ, ಬಂದಂಗೆ ನಾನು ಮಾಡಿದ್ದೀನಿ. ನೀವೇ ಕಮೆಂಟ್ ಮಾಡಿ ರಿವ್ಯೂ ಚೆನ್ನಾಗಿ ಮಾಡಿದ್ದೀನೋ ಮಾಡಿಲ್ವಾ ಅಂತ. ಸೊ ಇದೇ ರೀತಿ ಬೇರೆ ಬೇರೆ ಥರದ್ದು ಯಾವ್ದಾರ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರಿವ್ಯೂ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾನು ಅದನ್ನು ಒಂದು 2-3 ಮಂತ್ಸಿಂದ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 2-3 ಮಂತ್ಸಿಂದ ನಾನು ಯೂಸ್ ಮಾಡ್ತಿರೋದು. ಸೊ ಅದು ನನಗೆ ಅದೆಷ್ಟು ನಾಲೆಡ್ಜ್ ಗೊತ್ತೋ ಅಷ್ಟು ನಾನು ರಿವ್ಯೂ ಮಾಡಿ ಹಾಕಿದ್ದೀನಿ. ನಾನು ತೊಳೆದಿದ್ದು ಮಳೆ ಸಿಕ್ಕಾಬಟ್ಟೆ ಹೊಡಿತು ಗೈಸ್. ಹೆಂಗೆ ಹೊಡಿತು ಅಂದರೆ ಸರಿಯಾಗಿ ಹೊಡಿತು. ನಾನು ಅದಕ್ಕೆ ಸುಮ್ಮನೆ ಅದೇ ಇನ್ನೇನು ಮಾಡೋದು ಅಂತ ತೊಳೆದಿದ್ದು ಏನು ಪ್ರಯೋಜನ ಆಗ್ದಂಗೆ ಆಯಿತು ಗೈಸ್. ಬಿಡಿ, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ವಿಡಿಯೋ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.